ಈಗೊಂದು ಬಿಗ್ ಬ್ರೇಕಿಂಗ್ ನೋಡೋಣ ಬನ್ನಿ. IPL ಟೂರ್ನಿಗೆ ದಿನಗಣನೆ ಆರಂಭವಾಗಿದೆ. ಎಲ್ಲ ಕಡೆ ಈಗ IPL ಕ್ರೇಜ್. RCB ಕಳೆದ ವರ್ಷದ ಚಾಂಪಿಯನ್. RCB ಆಟ ನೋಡೋಕ್ಕೆ ಅಭಿಮಾನಿಗಳು ಕಾತರರಾಗಿದ್ದಾರೆ. ಟಿಕೆಟನ್ನು ಮಾರುಕಟ್ಟೆಗೆ ಆನ್ಲೈನಲ್ಲಿ ಬಿಟ್ಟ ತಕ್ಷಣ ಒಂದು 3-4 ನಿಮಿಷದಲ್ಲಿ ಎಲ್ಲ ಟಿಕೆಟ್ಗಳು ಸೇಲ್ ಆಗಿದೆ. RCB ಮತ್ತು ಹೈದರಾಬಾದ್ ನಡುವಿನ ಪಂದ್ಯದ ಟಿಕೆಟ್ಗಳು. ಇದರ ಜೊತೆಗೆ RCB ಇನ್ನೊಂದು ಪ್ರಮುಖವಾದಂಥ ನಿರ್ಧಾರ ಮಾಡಿದೆ. ಏನು ಅಂತಂದರೆ, ಕಳೆದ ವರ್ಷ IPL ಟ್ರೋಫಿ ಗೆದ್ದಂಥ RCB ತಂಡ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕಾಲು ತುಳಿತ ಉಂಟಾಗಿತ್ತು. ಒಟ್ಟು 11 ಜನ RCB ಅಭಿಮಾನಿಗಳು ಮೃತಪಟ್ಟಿದ್ದರು. ಹಾಗಾಗಿ ಈಗ RCB ಈ ಮೃತಪಟ್ಟಂಥ 11 ಜನರ ಗೌರವಾರ್ಥ ಒಂದು ವಿಶೇಷ ಗೌರವದ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದೆ. ಎಲ್ಲ ಆಟಗಾರರು 11ನೇ ನಂಬರ್ ಜರ್ಸಿಯನ್ನೇ ಧರಿಸಿ ಅವರು ಅಭ್ಯಾಸ ಮಾಡ್ತಾರೆ. ಜೊತೆಗೆ ತೋಳಿಗೆ ಕಪ್ಪು ಬಣ್ಣದ ಬ್ಯಾಂಡ್ ಕೂಡ ಧರಿಸ್ತಾರೆ. ಮತ್ತು ಭಾಳ ಮುಖ್ಯವಾಗಿ ಈ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಸೀಟ್ಗಳನ್ನು ಪರ್ಮನೆಂಟಾಗಿ ಖಾಲಿ ಬಿಡ್ತಾರೆ. ಈ 11 ಜನ RCB ಅಭಿಮಾನಿಗಳು ಏನು RCB ಟೂರ್ನಿ ಆಟಗಾರನ ನೋಡಲಿಕ್ಕೆ ಅಂತ ಬಂದಿದ್ದರು, RCB ಅಭಿಮಾನಿಗಳು, ಇವರ ಗೌರವಾರ್ಥ RCB ಪಂದ್ಯ ಯಾವಾಗಲೇ ನಡೀಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಸೀಟ್ಗಳನ್ನು ಅವರಿಗಾಗಿ ಅಲ್ಲಿ ಖಾಲಿ ಬಿಡ್ತಾರೆ. ಹಾಗಾಗಿ ಇದೊಂದು ಭಾಳ ಪ್ರಮುಖವಾದಂಥ ಒಂದು ಘೋಷಣೆಯನ್ನು ಮಾಡಲಾಗಿದೆ. RCB ತಂಡದ ಉಪಾಧ್ಯಕ್ಷ ರಾಜೇಶ್ ಮೆನನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ಘೋಷಣೆಯನ್ನು ಮಾಡಿದ್ದಾರೆ. RCB ತಂಡದ ಅಭಿಮಾನಿಗಳು ಏನು ಕಳೆದ ಬಾರಿ ಮೃತಪಟ್ಟಿದ್ದರು, ಅವರ ಗೌರವಾರ್ಥ ಇಂತಹ ಒಂದು ಕ್ರಮವನ್ನು RCB ತಗೊಂಡಿದೆ. ಹಾಗಾಗಿ ಈ ಒಟ್ಟು 11 ಜನರಿಗೆ ಗೌರವ ಸೂಚಿಸಲಿಕ್ಕಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೃತರ ಸ್ಮರಣಾರ್ಥ ಒಂದು ಸ್ಮಾರಕ ಫಲಕವನ್ನು ಸಹ ಇನ್ನು ಮೇಲೆ ಆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಇರಲಿದೆ. ಅದನ್ನು RCB ಅಲ್ಲಿ ಸ್ಥಾಪನೆ ಮಾಡುತ್ತೆ.